ನಮಸ್ಕಾರಗಳನ್ನ ಸಲ್ಲಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸವದತ್ತಿ ಶಾಖೆ ಸವದತ್ತಿ ತಾಲೂಕು ಶಾಖೆ ಇವತ್ತು ಮನವಿಯನ್ನ ನೀಡಿರುವಂಥದ್ದು. ಒಂದು 3 ಬೇಡಿಕೆಗಳನ್ನ ನಿಮಗೆ ಮನವಿಯನ್ನ ಸಲ್ಲಿಸಿದ್ದೀರಿ. ನಿಜಕ್ಕೂ ಈ ಒಂದು 3 ಬೇಡಿಕೆಗಳು ಬಹಳಷ್ಟು ಅತ್ಯವಶ್ಯಕವಾಗಿದ್ದು ಎಲ್ಲ ನೌಕರರಿಗೆ ಅನುಕೂಲ ಆಗಬೇಕಾಗುವಂತ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಾಂತನ ಮನಸ್ಸಿನಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡುವ ಮುಖಾಂತರ ಅವರಿಗೆ ನ್ಯಾಯ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಆ ಭಗವಂತನ ಸಾಕ್ಷಿಯಾಗಿ ಮಾಡ್ಕೊಳ್ಳುವಂತ. ಮೊದಲನೇದಾಗಿ 7ನೇ ವೇತನ 2022ರಲ್ಲಿ 7ನೇ ವೇತನ ಜಾರಿಗೆ ಬಂದಿದ್ದು ಇನ್ನೂ ತನ ಅಷ್ಟೊತ್ತಿಗೆ ಬಂದಿಲ್ಲ. ಹಿಂದೆ 2017ರಲ್ಲಿ ಅದು 6ನೇ ವೇತನ ತಮಗೆ ದೊರಕಿದ್ದು. 7ನೇ ವೇತನ ದೊರಕಿರೋದು ನಿಜಕ್ಕೂ ಒಂದು ಬಹಳಷ್ಟು ದುಃಖದ ವಿಷಯ. ಖಂಡಿತವಾಗ್ಲೂ ಮೊನ್ನೆ ಕೂಡ ಒಂದು ಸಭೆಯಲ್ಲಿ ಮೀಟಿಂಗ್ ನಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ನನಗೆ ಬಹಳಷ್ಟು ಆತ್ಮವಿಶ್ವಾಸ ಇದೆ. ಅತಿ ಶೀಘ್ರದಲ್ಲಿ ಈ 7ನೇ ವೇತನ ತಮಗೆ ದೊರಕುವಂತ ವ್ಯವಸ್ಥೆ ಖಂಡಿತವಾಗ್ಲೂ ಆಗ್ತೈತೆ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳಬೇಕು. ಇದು ಕೂಡ ಬಹಳಷ್ಟು ಅತ್ಯವಶ್ಯಕ. ಯಾಕಂದ್ರೆ ನೌಕರಿ ಮಾಡೋ ಜನರು ಅಂತಂದ್ರೆ ಬಹಳಷ್ಟು ಮಧ್ಯಮ ವರ್ಗದವರಾಗಿದ್ದು ಒಂದು ತಮ್ಮದೇ ಆದಂತ ಚೌಕಟ್ಟಿನಲ್ಲಿ ಜೀವನವನ್ನು ಸಾಗಿಸುವಂತ ನೌಕರಿ ಮಾಡುವಂತ ಜನ. ಇವತ್ತು ಆ ಒಂದು ವೇತನ ಏನು ತಮಗೆ ನೀಡಬೇಕಾಗಿದೆ ಅದು ಬಹಳಷ್ಟು ಖಂಡಿತವಾಗ್ಲೂ ಬಹಳಷ್ಟು ಅತ್ಯವಶ್ಯಕವಾಗಿದೆ ಅಂತ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಅದನ್ನ ನ್ಯಾಯ ಕೊಡಿಸುವಂತ ವ್ಯವಸ್ಥೆಯನ್ನ ಖಂಡಿತವಾಗ್ಲೂ ಮಾಡ್ತೀವಿ. ಎರಡನೇದಾಗಿ NPS ಸ್ಕೀಮ್ ಏನಿದೆ, ನೋ ಪೆನ್ಷನ್ ಸ್ಕೀಮ್ ಇದನ್ನ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನಾಗಿ ಅದನ್ನ ಪರಿವರ್ತನೆ ಮಾಡಬೇಕಾಗಿದ್ದು ಕೂಡ ಬಹಳಷ್ಟು ಅತ್ಯವಶ್ಯಕ. ಯಾಕಂತಂದ್ರೆ ಅದು ಅನ್ಯಾಯ ಆಗುತ್ತೆ. ಹಿಂದೆ ಎಲ್ಲರಿಗೂ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಟ್ಟ ಅವರು ಕೂಡ ಸರ್ಕಾರಿ ನೌಕರಸ್ಥರೇ. 2006 ಮುಂದೆ ನೌಕರಿಗೆ ಬಂದವರು ಕೂಡ ಸರ್ಕಾರಿ ನೌಕರಸ್ಥರು. ಸರ್ಕಾರಿ ನೌಕರಸ್ಥರು ಅಂತಂದ್ರೆ ಬಹಳಷ್ಟು ಪ್ರಾಮಾಣಿಕವಾಗಿ ಆಡಳಿತವನ್ನು ನೀಡುವಂಥದ್ದು. ನಮ್ಮ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ನಡಿಬೇಕಂತಂದ್ರೆ ಅದಕ್ಕೆ ಕಾರಣೀಭೂತರು ಯಾರಂದ್ರೆ ನೌಕರಸ್ಥರು. ಆ ನೌಕರಸ್ಥರು ಇಲ್ಲಂದ್ರೆ ಯಾರಿಗೂ ಒಂದು ನ್ಯಾಯ ಯಾರಿಗೂ ಒಂದು ಅದು ಫಲಾನುಭವಿಗಳಿಗೆ ಮುಟ್ಟುವಂತ ಕೆಲಸ ಆಗುವುದಿಲ್ಲ. ಹೀಗಾಗಿ ಆ NPS ಇವ್ರಿಗೂ ಕೂಡ ಮಲ್ತಾಯಿ ಧೋರಣೆ ಆಗಬಾರದು. NPS ಓಲ್ಡ್ ಪೆನ್ಷನ್ ಸ್ಕೀಮ್ ಕೂಡ ದೊರಕಬೇಕಾಗಿದ್ದು ಅಷ್ಟೇ ಅವಶ್ಯಕವಾಗಿದ್ದು ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ಪ್ರಸ್ತಾವನೆಯನ್ನ ಮಾಡಿ ಇದನ್ನ ತಮಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆಯನ್ನು ಕೂಡ ಖಂಡಿತವಾಗ್ಲೂ ಮಾಡ್ತೀವಿ. ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಅದು ಕೂಡ ಬಹಳಷ್ಟು ಪ್ರಾಮುಖ್ಯತೆ ಆಗಿದೆ. ಯಾಕಂತಂದ್ರೆ ಒಂದು ಚೌಕಟ್ಟಲ್ಲಿರತಕ್ಕಂತ ಮಧ್ಯಮದ ಏನಾದ್ರೂ ಒಂದು ದೊಡ್ಡ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಚಿಕಿತ್ಸೆಯನ್ನ ಪಡಲಿಕ್ಕೆ ಬಹಳಷ್ಟು ಕಷ್ಟದಾಯಕ ಆಗ್ತದೆ. ಹೀಗಾದ ಸಂದರ್ಭದಲ್ಲಿ ಸರ್ಕಾರದಿಂದ ಇವರಿಗೆ ಒಂದು ಆರೋಗ್ಯದ ಸಂಜೀವನಿಯನ್ನ ಒಂದು ಆಶ್ವಾಸನೆ ಮೇರೆಗೆ ಯೋಜನೆಯನ್ನ ಜಾರಿಗೆ ತಂದಿದ್ದಾದರೆ ಎಲ್ಲ ನೌಕರಸ್ಥರಿಗೆ ಒಂದು ಅನುಕೂಲ ಆಗುವಂತ ವ್ಯವಸ್ಥೆ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿ ಇದು ಕೂಡ ಬಹಳಷ್ಟು ಅತ್ಯವಶ್ಯಕವಾಗಿದ್ದು ಈ 3 ಬೇಡಿಕೆಗಳು ಬಹಳಷ್ಟು ಈ ಅತ್ಯವಶ್ಯಕವಾಗಿರೋದ್ರಿಂದ ಇದನ್ನ ಗಂಭೀರವಾಗಿ ಸಮಸ್ಯೆ ಅಂತ ಪರಿಗಣಿಸಿ ಇದನ್ನ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡಿ ಇದನ್ನ ಖಂಡಿತವಾಗಲೂ ಇದನ್ನ ತಮಗೆ ಯಶಸ್ವಿ ಆಗುವ ನಾವು ಕೂಡ ಜೊತೆಗೆ ತಾವು ಕೂಡ ಇಲ್ಲಿಂದ ಬಹಳ ದೂರಿಂದ ಪ್ರಾಂತದಲ್ಲಿ ಬಂದ್ರೆ ಅಲ್ಲಿಂದ ಪಾದಯಾತ್ರೆ ಮುಖಾಂತರ ತಾವು ಬಂದಿದ್ದೀರಿ. ಬಹಳಷ್ಟು ನನಗೂ ಕೂಡ ತಮ್ಮ ಮೇಲೆ ಒಂದು ಅಭಿಮಾನ ಇಟ್ಟುಕೊಂಡು ಈ ಒಂದು ಕೆಲಸವನ್ನ ಪ್ರಾಂತದ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಬಯಸಿ ತಮ್ಮ ಹೆಚ್ಚಿನ ಜೊತೆಗೆ ಗೋಕಾಕ್ ಮತ್ತೆ ಅತನಿ ಸವದತ್ತಿ ತಾಲೂಕು ಕೂಡ ಅಷ್ಟೇ ಫೀಡರ್ಸ್ ಅಷ್ಟೇ ತಾಲೂಕು ಅಂತ ಸಂದರ್ಭದಲ್ಲಿ ಆ ಒಂದು ಒಂದೊಂದು ಡಿವಿಷನ್ 3 ಸಬ್ ಡಿವಿಷನ್ 18 ಸೆಕ್ಷನ್ಸ್ ಇರುವಂತಹ ತಾಲೂಕುಗಳು. ಆದ್ರೆ ನಮ್ಮ ಸವದತ್ತಿ ತಾಲೂಕಿನ ಜನತೆಯ ದುರ್ದೈವ, ನಮ್ಮ ದುರ್ದೈವ ಇಲ್ಲಿ ಕೇವಲ ಬರೀ ಒಂದೇ ಒಂದು ಸಬ್ ಡಿವಿಷನ್ 5 ಸೆಕ್ಷನ್ ಇರೋದ್ರಿಂದ ಬಹಳಷ್ಟು ಬೇಡಿಕೆ ಬಹಳ ಬೇಸ ಅನಿಸುತ್ತೆ. ಹೀಗಾಗಿ ಈಗಾಗಲೇ ಯರಗಟ್ಟಿಯನ್ನ ಸಬ್ ಡಿವಿಷನ್ ಅನ್ನ ಕೂಡ ಮಾಡುವಲ್ಲಿ ನಾನು ಯಶಸ್ವಿ ಆಗಿದ್ದೇನೆ. ಅತಿ ಶೀಘ್ರದಲ್ಲಿ ಸಬ್ ಡಿವಿಷನ್ ಆಗುತ್ತೆ. ಸವದತ್ತಿಯಲ್ಲಿ ಒಂದು ಡಿವಿಷನ್ ಕೂಡ ಒಂದು ಪ್ರತ್ಯೇಕ ಡಿವಿಷನ್ ವಿಭಾಗವನ್ನು ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು 5 ಸೆಕ್ಷನ್ ಕೂಡ ಹೆಚ್ಚು ಮಾಡ್ತಾ ಇದ್ದೀನಿ. ಸ್ಟಾಫ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ತಂದು ತಮಗೆ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಏನಾಗಿದೆ ಸರ್,
ಎಲ್ಲರೂ ಸಿಟಿಗೆ ಹೋಗಿ ಕೇಳ್ತಾರ ಮಕ್ಕಳು ಆರಾಮ ಸಿಟಿ ಹೋಗಾರ ಇಲ್ಲಿ ಕೌಂಟ್ ಇಟ್ಕೊಂಡು ಮಾಡ್ತಾರೆ ಜಾಸ್ತಿ ಎಲ್ಲ ಹೊರ ಕೇಳಿದ್ರೆ ನಿಮ್ಮ ನನ್ನ ಥ್ಯಾಂಕ್ ಯು.